ಜೀವನದಲ್ಲಿ ಒಂದು ತಿಳ್ಕೊಳ್ಳಿ, ನೀವೆಲ್ಲ ಫೇಕ್ ಪ್ರಮೋಷನ್ ಮಾಡ್ತಿಲ್ಲ. ಅವ್ರಿಗೆ ಒಂದು ಸತ್ಯ ಹೇಳ್ತೀನಿ, ನಾನು ಈ ವಿಷಯ ಸತ್ಯ ಬಾಯಿ ಬಿಟ್ಬಿಟ್ರೆ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಸುದೀಪ್ ಸರ್ ಅವರ ಬಗ್ಗೆ ಒಂದು ಮಾತು, ಆ ವ್ಯಕ್ತಿ ತನ್ನ ಎಲ್ಲವನ್ನೂ ಮರೆತು ಬಾಯ್ಬಿಟ್ಟು ಪ್ರಾಮಾಣಿಕವಾಗಿ ಎಲ್ಲ ಏನು ನೋಡ್ತಾರೆ ಹಂಗೆ ಮಾತಾಡ್ಬಿಟ್ರೆ ಯಾವ ನನ್ನ ಮಗನೂ ಬಿಗ್ ಬಾಸ್ಗೆಲ್ಲ ಎಲ್ಲರೂ ಯೋಗ್ಯತೆ ಅವ್ರ ಮುಂದೆ ಹಂಗೆ ಇರ್ತದೆ. ಸುದೀಪ್ ಸರು ನಾನು ಅವರಿಂದ ಕಲಿಯೋದು ಅದೊಂದು ವಿದ್ಯೆ, ಎಲ್ಲವನ್ನೂ ನೋಡಿ ಸಮಾಧಾನ ಚಿತ್ತವಾಗಿ ಆ ಮನುಷ್ಯ ಕೂತಿರ್ತಾರೆ. ಒಳ್ಳೇದಾಗಲಿ, ಕಂಟೆಸ್ಟೆಂಟ್ ಆಡಿದ್ದೀರಾ, ಅವ್ನಿಗೆ ಎಲ್ಲಿ ಚೈತನ್ಯ ತುಂಬೆ ಕಲ್ತುಂಬ್ತಾರೆ. ಪ್ರಾಮಾಣಿಕವಾಗಿ ಆ ವ್ಯಕ್ತಿ ಬಾಯ್ಬಿಟ್ಟು ಮಾತಾಡಿದ್ರೆ ನನ್ನ ಮಕ್ಕಳ ಯಾರೂ ಗೆಲ್ಲಲ್ಲ, ನಾನು ಸಹಿತ. ಸೊ ಅಂದರೆ ಒಬ್ಬ ಕಂಟೆಸ್ಟೆಂಟ್ಸ್ಗೆ ಹುರುಪು ತುಂಬೋ ಕೆಲಸ ಸುದೀಪ್ ಸರ್ ಮಾಡ್ತಾರೆ. ಅವ್ರಿಗೆ ಪೇಷನ್ಸ್ ನಂಗೆ ತುಂಬ ಇಷ್ಟ. ಎಲ್ಲರ ಯೋಗ್ಯತೆ ಅವ್ರ ಮುಂದೆ ಕನ್ನಡಿ ಇದ್ದಂಗೆ ಇರುತ್ತೆ, ಅವ್ರ ಹತ್ರ ಎಲ್ಲವೂ ಇರುತ್ತೆ. ಆದರೂ ಅವ್ರು ಎಷ್ಟು ಮಾತಾಡ್ಬೇಕು ಅಷ್ಟೇ ಹೇಳ್ತಾರೆ, ಎಷ್ಟು ಎಚ್ಚರಿಸ್ಬೇಕು ಅಷ್ಟೇ ಎಚ್ಚರಿಸ್ತಾರೆ. ಗೊತ್ತು ಅವ್ನು ಮಾಡ್ತಿರೋದು ಇದು ಅಂತ, ಆದರೂ ಅವ್ರು ಬಾಯ್ಬಿಟ್ಟು ಮಾತಾಡಿದ್ರೆ ಅವ್ನು ಟ್ರೋಫಿ ಎತ್ತಕ್ಕೆ ಆಗಲ್ಲ, ಯಾವ ಮಗನೂ ಎತ್ತಕ್ಕಾಗಲ್ಲ. ಪ್ರಾಮಾಣಿಕವಾಗಿ ಸುದೀಪ್ಗಿರೋ ಅಸಮಾಧಾನ, ಕೋಪ ಬಂದಾಗ ಅವ್ರು ಹ್ಯಾಂಗ್ರಿ ಹಿಂಗೆ ಮೇಲೆ ಹೆಂಗಿರ್ತಾರೆ ಹಂಗೆ ಆಡ್ಬಿಟ್ರೆ ಇವತ್ತು ನಾನು ಸುದೀಪ್ ಅವರಿಂದ ಇದು ಕಲಿತೀನಿ. ಎಷ್ಟೋ ಜನ ಹೇಳ್ತಾ ಇದ್ದಾರೆ, ನೀವು ಅದೇ ರಕ್ಷಕ್ ವಿಚಾರ ಹೇಳಕ್ಕೆ ಹೋಗಿದ್ದಕ್ಕೆ ನಾನು ಹೇಳ್ತಾ ಇರೋದು. ರಕ್ಷಕ್ ಹೇಳಿದ್ದಾರೆ, ಕ್ಷಮೆ ಕೇಳಿದ್ದಾರೆ. ಸುದೀಪ್ ಸರ್ ದೊಡ್ಡವರು, ಅವ್ರ ಬಗ್ಗೆ ಯಾರೂ ಹಂಗೆ ಮಾತಾಡಬಾರ್ದು. ಯಾಕೆಂದರೆ ಸಾವಿರಾರು ಜನ, ಲಕ್ಷಾಂತರ ಜನ ಅವ್ರನ್ನ ಇಷ್ಟಪಡ್ತಾರೆ ಅಂದರೆ ಸುಮ್ಮನೆ ಇಷ್ಟಪಡಲ್ಲ. ಆ ಮನುಷ್ಯನಲ್ಲಿ ಏನೋ ಒಂದು ಇದೆ. ಈಗ ಸುಮ್ಮನೆ ಸಾವಿರಾರು ಜನ ಶಿವಣ್ಣನ ಇಷ್ಟಪಡ್ತಾರೆ, ಸಾವಿರಾರು ಜನ ದರ್ಶನ್ ಸರ್ನ ಇಷ್ಟಪಡ್ತಾರೆ ಅಂದರೆ ಸುಮ್ಮನೆ ದರ್ಶನ್ ಆಗಿಲ್ಲ. ಅವರು ಏನೋ ಮಾಡಿದ್ದಾರೆ, ಅವ್ರ ಸಾಧನೆ, ಕಲೆಗೇನೋ ಸೇವೆ ಕೊಟ್ಟಿದ್ದಾರೆ, ಅಭಿಮಾನಿಗಳ ಹೃದಯದನ್ನೇನೋ ಗೆಲ್ಲುವಂಥ ಕೆಲಸ ಮಾಡಿದ್ದಾರೆ, ಅದಕ್ಕೆ ಅವ್ನು ಇಷ್ಟಪಡ್ತಾರೆ. ನೀವು ಟೀಕಿಸ್ಬಾರ್ದಂಗೆಲ್ಲ. ನಾನು ಈಗ ತುಂಬ ಅದೇ ವಿಚಾರದಲ್ಲಿ ಬದಲಾದೆ. ಇವರೆಲ್ಲ ನಾನು ಬರೋಕ್ಕೂ ಮುಂಚೆ ಸಾಧನೆ ಮಾಡೋರಣ್ಣ ಶಿವಣ್ಣ, ನಾನು ಬರೋಕ್ಕೂ ಮುಂಚೆ ಸುದೀಪ್ ಸರ್ ಇದು ಮಾಡೋರೆ, ಸಡನ್ನಾಗಿ ಏನೇನೋ ಹೇಳ್ಬಿಡ್ಬಾರ್ದು. ಸೊ ಇದು ನಾನು ರಕ್ಷಕ್ ಕಿವಿಮಾತು ಹೇಳಿದ್ದೀನಿ. ರಕ್ಷಕ್ ಕೂಡ ಅರ್ಥ ಮಾಡ್ಕೊಂಡು ಕ್ಷಮೆ ಕೇಳಿದ್ದಾನೆ. ಕ್ಷಮೆ ಕೇಳಿದ್ರು ಕೂಡ ಒಳ್ಳೆ ಗುಣ, ದಯವಿಟ್ಟು ಕನ್ನಡಿಗರು ಕ್ಷಮಿಸಿ. ಆತ ಫ್ಲೋಲೇನೋ ಹೇಳಿದ್ದಾನೆ, ಆತನ ಚಿಕ್ಕದು ತುಂಬ ಕಡಿಮೆ ಸಮಯದಲ್ಲಿ ಆತನಿಗೆ ತಪ್ಪು ಅರಿವಾಗಿದೆ ತಾನು ಮಾಡಿರೋದು. ಒಂದು ಅವಕಾಶ ಕೊಡೋಕ್ಕಾದರೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ಯಾರೋ ಒಬ್ಬ ಮನುಷ್ಯ ತಪ್ಪನ್ನು ಒಪ್ಕೊಂಡಾಗ ಕ್ಷಮಿಸುವಂಥ ಉದಾತ್ತ ಮನೋಭಾವ ಇಟ್ಕೋಬೇಕು. ಆ್ಯಂಡ್ ಇನ್ನೊಂದು ಸಲ ನಾನು ರಕ್ಷಕ್ ಈ ಥರ ಆಗದೇ ಇಲ್ಲ ಆತನ ಬಾಯಿಲಿ ಅಂತ ಕೇಳ್ತೀನಿ. ಯಾಕೆಂದರೆ ರಕ್ಷಕ್ ಅವ್ರ ತಂದೆ ಮತ್ತು ಸುದೀಪ್ ಅವ್ರು ಬಹಳ ಆಪ್ತರು. ಐತಲಕ್ಕಡಿ ಸಿನಿಮಾಲಿ ಓನ್ಲಿ ಬಿಕಾಸ್ ಆಫ್ ಬುಲೆಟ್ ಪ್ರಕಾಶ್ ಸರ್ ಸುದೀಪ್ ಸರ್ ಆ್ಯಕ್ಟ್ ಮಾಡಿದ ಒಂದು ಸಾಂಗ್ಗೆ. ಸೊ ಇಂಥ ಫ್ರೆಂಡ್ಶಿಪ್ ಇತ್ತು. ಸೊ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಬಟ್ ಇನ್ನೊಂದು ಸಲ ಯಾವುದೋ ಹಂಗೆ ಯಾರು ಆ ಥರ ಒಂದು ಶೋ ಬಗ್ಗೆ, ಶೋಯಿಂದ ಹೊರಗಡೆ ಬಂದ ತಕ್ಷಣ ನೀವು ಅಸಮಾಧಾನ ಹೇಳೋ ಬರದಲ್ಲಿ. ಆಮೇಲೆ ಆ್ಯಕ್ಚುಲಿ ಆರ್ಯವರ್ಧನ್ ಕೂಡ ಅಷ್ಟು ನನಗೆ ನಗು ಬಂತು. ನಂಗೆ ಆರ್ಯವರ್ಧನ್ ಏನಾಯಿತು ಸೀರಿಯಸ್ಲಿ, ಪಾಪ ಅವ್ರಿಗೆ ಅವ್ರು ಮಾಡ್ತಿರೋದು ಅವ್ರ ತಪ್ಪು ಅರ್ಥ ಆಗ್ತಿಲ್ಲ. ಅಯ್ಯಪ್ಪ ಏನು ಮಾಡೋರು ಗೊತ್ತಾ, ಅಗ್ರಿಮೆಂಟಿಗೆ ಸೈನ್ ಹಾಕೋರು 100 ಪೇಜು, ಏನು ಹಾಕೋರೆ ಅಂತ ಅವ್ರು ಓದಿಲ್ಲ. ಬಿಗ್ ಬಾಸ್ 100% ಶೋ ಅದು ಆ್ಯಕ್ಚುಲಿ ಅದು ನಂಬರ್ 1 ಶೋ. ನಾನು ಸುದೀಪ್ಗಿಂತ ಜಾಸ್ತಿ ಏನೋ ಅವ್ರ ಸ್ಟೈಲು ಹೇಳ್ತಾರೆ, ಎಂಟರ್ಟೈನ್ಮೆಂಟ್ ಅವ್ರದ್ದೇ ಸ್ಟೈಲಲ್ಲಿ ಮಾಡ್ತಾರೆ. ಬಟ್ ಅವ್ರೊಂದು ವಿಷಯ ಮರ್ತಿದ್ದಾರೆ, 100 ಪೇಜ್ಗೆ ಅಗ್ರಿಮೆಂಟ್ ಮಾಡಿದ್ದಾರೆ. ಎಂಡಮೌಲ್ ಜೊತೆ ಇರ್ಬೋದು, ಕಲರ್ಸ್ ಜೊತೆಗೆ ಇರ್ಬೋದು. ಆ ಥರ ಹೊರಗಡೆ ಬಂದು ಯಾರ್ದು ತೇಜೋವಧೆ ಮಾಡಲ್ಲ, ಸುದೀಪ್ ಅವ್ರ ಬಗ್ಗೆ ಅಸಭ್ಯವಾಗಿ ಮಾತಾಡಲ್ಲ ಅಂತ ಅಗ್ರಿಮೆಂಟ್ ಹಾಕಿದ್ದಾರೆ. ಪಾಪ ಇದು ಗೊತ್ತಿಲ್ಲ. ಒಂದು ಸಲ ಮನ್ಸು ಮಾಡಿ ಕಾರ್ಪೊರೇಟ್ ಸಂಸ್ಥೆ ಅವ್ರಿಗೆ ಕೋಪ ಬಂದು ಸೀರಿಯಸ್ಲಿ ಹಾಕಿದ್ರೆ, ಒಂದು ಕೇಸ್ ಅಂತ ಹಾಕಿದ್ರೆ, ಯಾಕೆಂದರೆ ಅವರು ಎಲ್ಲ ರೂಲ್ಸು ಫಾಲೋ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ಹಾಕಿದ್ರೆ 10 ವರ್ಷ ಕೋರ್ಟು ಕೇಸು ಅಲಿಬೇಕಾಯ್ತು. ನಾನು ಬಿಟ್ಬಿಡಿಯೋಣ ಅಂದರೂ ಬಿಡಲ್ಲ, ಯಾಕೆಂದರೆ ಅಗ್ರಿಮೆಂಟ್ ಹಂಗಿದೆ. ಆ್ಯಂಡ್ ಅವರು ಸುಮ್ಮನೆ ಕೂತಿರೋ ನಿನಗೆ ಪೀಕ್ ಟೈಮಲ್ಲಿ ಜನರ ಅಭಿಪ್ರಾಯ ಪಡ್ಕೋ, ಜನಕ್ಕೆ ಹತ್ತಿರ ಆಗೋಂಥ ಅವಕಾಶ ಕೊಟ್ಟ ಮೇಲೆ ಹೊರಗಡೆ ಬಂದು ಏನೋ ಸೋತಾಗಿ ಮಾತಾಡೋರು. ಈಗ ನನ್ನ ಕತ್ತರಿಸಾಕಿ ನಾನು ಬಿಗ್ ಬಾಸ್ ಬಗ್ಗೆ ನೆಟ್ಟಗಿಂದ ತಪ್ಪು ಮಾತಾಡಲ್ಲ, ಪ್ರಶಾಂತ್ ನಾಯಕ್ ಅವ್ರ ಬಗ್ಗೆ ತಪ್ಪು ಮಾತಾಡಲ್ಲ. ಯಾಕೆಂದರೆ ನಮಗೊಂದು ಲೈಫ್, ಮನುಷ್ಯನ ಲಾಯಲ್ಟಿ ಮುಖ್ಯ ರೀ. ನನಗೆ ಯಾರೋ ಒಂದು ಕೊಟ್ಟಿರ್ತಾರೆ, ನಾನು ಕನ್ನಡಿಗರ ಬಗ್ಗೆ ಇಲ್ಲ ಒಂದು ಸಲ ತಪ್ಪಾಗಿ ಮಾತಾಡಲ್ಲ, ಬಿಗ್ ಬಾಸ್ ಬಗ್ಗೆ ತಪ್ಪಾಗಿ ಮಾತಾಡಲ್ಲ. ಜನ ಗೆಲ್ಸಿದ್ದಾರೆ, ನಾನು ಮಾತಾಡಲ್ಲ. ಎಲ್ಲೂ ಬಿಗ್ ಬಾಸ್ ವಿನ್ನರ್ ಅಂತ ಹಾಕೊಂಡೇ ಇಲ್ಲ. ನೀವು ನನ್ನ ಪೇಜ್ ಓಪನ್ ಮಾಡಿ, ಎಷ್ಟು ಪೇಯ್ಡ್ ಪ್ರಮೋಷನ್ಸ್ ಬರ್ತಾ ಗೊತ್ತಾ ನನಗೆ. ಪ್ರಥಮ್ ಇದನ್ನು ಹಾಕಿ ದಿನಕ್ಕೆ ಒಂದು ಸಲಕ್ಕೆ 20,000 ಕೊಡ್ತೀನಿ, ಒಂದು ಸ್ಟೋರಿ ಹಾಕಿ 20 ನೋಡಿ. ನಾನು ಇನ್ಸ್ಟಾಗ್ರಾಮಲ್ಲೇ ಹಾಕ್ಬಿಟ್ಟಿದ್ದೀನಿ, ಒಳ್ಳೆ ಹುಡುಗ ಪ್ರಥಮ್ ನೋ ಪೇಯ್ಡ್ ಪ್ರಮೋಷನ್ಸ್. ಬಿಕಾಸ್ ಅಭಿಮಾನ ಅನ್ನೋದು ಕಮರ್ಷಿಯಲ್ ಆಗಬಾರ್ದು, ಸ್ವಾರ್ಥಕ್ಕೆ ಬಳಕೆ ಆಗಬಾರ್ದು ಅಂತ.